ಕಲ್ಯಾಣ ಕರ್ನಾಟಕ ಅತಿಥಿ ಉಪನ್ಯಾಸಕರ ಒಕ್ಕೂಟದ ವತಿಯಿಂದ ಇಂದು ಗುಲ್ಬರ್ಗ ನಗರದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ನಾವು ಮಾಡಿರ್ತೇವೆ. ಇದರ ಉದ್ದೇಶ ಏನಂದರೆ, ಗುಲ್ಬರ್ಗ ನಗರದಲ್ಲಿ ಕಳೆದ 6 ತಿಂಗಳಿಂದ ಕಳೆದ 1 ವರ್ಷದಿಂದ ನಕಲಿ PhD ಮತ್ತು ನಕಲಿ ಅಂಗವಿಕಲರ ಪ್ರಮಾಣ ಪತ್ರಗಳ ಹಾವಳಿ ಹೆಚ್ಚಾಗಿದೆ. ಅದರಿಂದ ನಿಮಗೇನು ತೊಂದರೆ ಅನ್ನೋದಾದರೆ, ನಾವು ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ PhD ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹಾಗೂ ನೆಟ್ಟು ಸೆಟ್ಟು ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತುಂಬಲಾಗದ ನಷ್ಟ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಕಲಿ PhD ಪ್ರಮಾಣ ಪತ್ರಗಳು ಹೊರ ರಾಜ್ಯಗಳಿಂದ, ಉದಾಹರಣೆಗೆ UP ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ದೆಹಲಿ ಇರ್ಬೋದು, ಇವೆಲ್ಲ ಎಲ್ಲ ರಾಜ್ಯಗಳಿಂದ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ, ಸನ್ರೈಸ್ ವಿಶ್ವವಿದ್ಯಾಲಯ, ಸಿಂಗಾಣಿಯ ವಿಶ್ವವಿದ್ಯಾಲಯ, ಈ ಮುಂತಾದ ವಿಶ್ವವಿದ್ಯಾಲಯಗಳಿಂದ ಕಳೆದ 1 ವಾರದಿಂದ ಅಥವಾ ಒಂದೇ ವಾರದಲ್ಲಿ ಅಥವಾ 1 ತಿಂಗಳ ಒಳಗಾಗಿ ಸುಮಾರು 3 ರಿಂದ 5 ಲಕ್ಷದವರೆಗೆ ದುಡ್ಡನ್ನು ಖರ್ಚು ಮಾಡಿ ಮಧ್ಯವರ್ತಿಗಳಿಂದ ಅದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಡುಪ್ಲಿಕೇಟ್ ಡಾಕ್ಯುಮೆಂಟ್ಸನ್ನು ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿರೋದರಿಂದ ನಾವು ಅವರ ವಿರುದ್ಧ ಇಂದು ಗುಲ್ಬರ್ಗ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದೇವೆ. ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ, ಕೂಡಲೇ ಸರ್ಕಾರ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಸರ್ ಅವರು ಹಾಗೂ ನಮ್ಮ ಇಲಾಖೆಯ ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತರು ಕೂಡ ಇದಕ್ಕೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ತಪ್ಪಿತಸ್ಥರ ವಿರುದ್ಧ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿರುತ್ತೆ. ಸರ್, ಇದು ಒಂದು ಕ್ರೈಟೇರಿಯಾ ಇದೆ ನಮ್ಮಲ್ಲಿ. ಉದಾಹರಣೆಗೆ 1 ವರ್ಷ ನಾವು ಎಕ್ಸ್ಪೀರಿಯೆನ್ಸ್ ಇದ್ದರೆ 3 ಅಂಕಗಳನ್ನು ಅಲ್ಲಿ ನಮಗೆ ಕೃಪಾಂಕವಾಗಿ ಕೊಡ್ತಾರೆ. ಅದು ಎಷ್ಟು ವರ್ಷ ಅಂತಂದರೆ 16 ವರ್ಷ ತನಕ ಇದೆ. 16 × 3 ಅಂದರೆ 48 ಪಾಯಿಂಟ್ ಅಲ್ಲಾಗ್ತದೆ. ಮತ್ತು PG MA ಇರ್ಬೋದು, MSc MCom ಅಲ್ಲಿ 100ಕ್ಕೆ 25% ನಮಗೆ ಕೊಡ್ತಾರೆ. 100% ನಾವು 100 ಅಂಕಗಳಿದ್ದರೆ ಅದರಲ್ಲಿ 25% ಹಿಡಿತಾರೆ ಅದು. ಆಮೇಲೆ PhDಗೆ 12%, ನೆಟ್ಟು ಸೆಟ್ಗೆ 9%, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಿಗೆ 10%, MPhilಗೆ 6%. ಇಷ್ಟು ಮಾನದಂಡಗಳ ಮೇಲೆ ನಮ್ಗೆ ಅತಿಥಿ ಉಪನ್ಯಾಸಕರೇ ಆಯ್ಕೆ ಪ್ರಕ್ರಿಯೆ ನಡೀತದೆ. ಇಲ್ಲಿ ನಕಲಿ PhDದವರು PhD ತಂದು ಡುಪ್ಲಿಕೇಟ್ ಸರ್ಟಿಫಿಕೇಟ್ ತಂದು 12 ಅಂಕಗಳಿಗೆ ಇಟ್ಟಿಸ್ಕೊಳ್ತಾರೆ ಒಂದು. ಆಮೇಲೆ ನಕಲಿ ಅಂಗವಿಕಲರ ಸರ್ಟಿಫಿಕೇಟ್, ಯಾವುದೇ ಅವರಿಗೆ ಕಣ್ಣು ಕಾಣಿಸ್ತದೆ, ಕಿವಿ ಕೇಳ್ತದೆ, ಎಲ್ಲ ರೀತಿಯಿಂದ ಇರ್ತಾರೆ. ಅವ್ರು ಒಳ್ಳೆ ರೀತಿಯಿಂದ ಫಿಸಿಕಲಿ ಒಳ್ಳೆ ಫಿಟ್ ಇರ್ತಾರೆ. ಅವರು ಸರ್ಕಾರಕ್ಕೆ ಕಣ್ಣು ಎರಚುವ ರೀತಿಯಲ್ಲಿ ಯಾವುದೋ ಒಬ್ಬ ಒಂದು ಡುಪ್ಲಿಕೇಟ್ ವೈದ್ಯ ಇರ್ತಾನೋ ಏನೋ ಗೊತ್ತಿಲ್ಲ ನಮ್ಗೆ, ಅಲ್ಲಿ ದುಡ್ಡು ಕೊಟ್ಟು ತರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದರಲ್ಲಿ ಕೂಡ ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ಕೂಡ ಈ ರೀತಿ ಒಂದು ಸುಳ್ಳು ಅಂಗವಿಕಲರ ಪ್ರಮಾಣ ಪತ್ರ ಕೊಡ್ತಕ್ಕಂಥವ್ರ ಹಾವಳಿ ಕೂಡ ಹೆಚ್ಚಾಗಿದೆ. ಈ ಎರಡೂ, ಒಂದು ನಕಲಿ PhD, ಒಂದು ನಕಲಿ ಅಂಗವಿಕಲರ ಪ್ರಮಾಣ ಪತ್ರ, ಇವೆರಡೂ ಖಂಡಿಸಬೇಕು ಅನ್ನುವಂಥದ್ದು ನಮ್ಮ ಮೂಲ ಒಂದು ಇವತ್ತಿನ ಆಗ್ರಹ ಆಗಿದೆ. ಈಗ ಉದಾಹರಣೆಗೆ ನೋಡಿರಿ, ನಾವೊಂದು ಕಾಲೇಜ್ದಾಗ ಮಾಡ್ತಾ ಇದ್ದೀನಿ ಅಂದರೆ ಹೊರ ರಾಜ್ಯಗಳಿಂದ ತಂದಿರ್ತಕ್ಕಂಥವ್ರ ಅಭ್ಯರ್ಥಿಗಳು ನಮಗೆ ಗೊತ್ತಿರ್ತದೆ. ಆ ಅಭ್ಯರ್ಥಿಗಳ ನಾವು ಏನಂದೀವಿ, ID ಹಿಡ್ಕೊಂಡು, ಅವ್ರ ಹೆಸರು ಹಿಡ್ಕೊಂಡು, ಅವ್ರ ಸಬ್ಜೆಕ್ಟ್ ಹಿಡ್ಕೊಂಡು ಎಲ್ಲ ಈಗಾಗಲೇ ನಾವು ಉನ್ನತ ಶಿಕ್ಷಣ ಮಂತ್ರಿಗೆ ಮತ್ತು ಉನ್ನತ ಶಿಕ್ಷಣ ಕಮಿಷನರ್ ಅವರಿಗೆ ಈಗಾಗಲೇ ನಾವು ದೂರು ಕೊಟ್ಟಿವಿ. ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದಕ್ಕೆ ಪದೇ ನಾವು ಅದರ ವಿರುದ್ಧ ಹೋರಾಟನ ಮಾಡ್ತಾಯಿದ್ದೀವಿ. ಅದಕ್ಕೆ ಈಗಲಾದರೂ ಅದಕ್ಕೆ ಕೊನೆಯನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮತ್ತೆ ಹೋರಾಟಕ್ಕಿಳಿದೀವಿ. ನಮ್ಗೆ ನ್ಯಾಯ ಸಿಗೋ ಮಟ್ಟಿಗೆ ನಾವು ಇದನ್ನು ಬಿಡೋದಿಲ್ಲ. ಅದಕ್ಕೂ ಕೋರ್ಟಿನ ಮೂಲಕವಾದರೂ ನಾವು ನ್ಯಾಯವನ್ನು ಪಡೆದುಕೊಳ್ತೀವಿ ಅನ್ನುವಂಥ. ಈಗ ನೋಡಿರಿ, ಡುಪ್ಲಿಕೇಟ್ ಅದ ಅಂತೇಳಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒಂದು ಆ ವಿಶ್ವವಿದ್ಯಾಲಯ ನೋಟಿಫಿಕೇಷನ್ ಇರ್ತದೆ PhD ಕರೆದಾಗ. ಆ ನೋಟಿಫಿಕೇಷನ್ ಇಲ್ಲಿ ಇವ್ರ ಕಡೆ. ಆಮೇಲೆ ಅರ್ಜಿ ಹಾಕಿರ್ತಾರೆ, ಇವ್ರು ಅಪ್ಲಿಕೇಶನ್ ಹಾಕಿರ್ತಾರೆ. ಆ ಅಪ್ಲಿಕೇಶನ್ ಇಲ್ಲಿ ಇವ್ರ ಕಡೆ. ಅಪ್ಲಿಕೇಶನ್ ಹಾಕಿದಾಗ ಎಂಟ್ರೆನ್ಸ್ ಅಂತ ಇರ್ತದೆ ಸರ್, CET ಇರ್ತದೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದು ಲಿಸ್ಟ್ ಇಲ್ಲ ಇವ್ರ ಕಡೆ. ಆ ಎಂಟ್ರೆನ್ಸ್ದಾಗ ಮೆರಿಟ್ ಇರ್ತದೆ. ಮೆರಿಟ್ ಯಾರು ಪಾಸ್ ಆದರು, ಯಾರು ಫೇಲ್ ಆದರು, ಆ ಮೆರಿಟ್ ಲಿಸ್ಟ್ ಇಲ್ಲಿ ಇವ್ರ ಕಡೆ. ಆಮೇಲೆ ನಾವು ಮೆರಿಟ್ನಾಗೂ ಬಂದೇವೆ ಅಂತೇಳಿ ಅಡ್ಮಿಷನ್ ಮಾಡ್ಬೇಕಂದ್ರೆ ಅಡ್ಮಿಷನ್ ಪ್ರವೇಶಿದ್ದು ಚಲನ್ ಇರ್ತದೆ, ಬ್ಯಾಂಕ್ ಚಲನ್. ಇನ್ನು ಟೈಮ್ ಒಳಗೆ, ಫಾರ್ ಎಕ್ಸಾಂಪಲ್ 2022-23 ನಾನು ಅಡ್ಮಿಷನ್ ಮಾಡಿದ್ರೆ, ಜನವರಿಯಲ್ಲಿ ಮಾಡಿದ್ರೆ, ಆ ಜನವರಿ ತಿಂಗಳದಾಗ ಯಾವ ತಾರೀಕು ನೀನು ಬ್ಯಾಂಕಿಗೆ ಚಾನಲ್ ಕಟ್ಟಿದ ಅನ್ನುವಂಥ ಬ್ಯಾಂಕ್ ಚಲನ್ ಬೇಕು ರೀ ಒಂದೇದು. ಪ್ರತಿ 6 ತಿಂಗಳಿಗೊಮ್ಮೆ ಪ್ರೋಗ್ರೆಸ್ ರಿಪೋರ್ಟ್ ಕಟ್ಟೋದಿರ್ತದೆ. ಆ ಪ್ರೋಗ್ರೆಸ್ ಯಾವ ತಿಂಗಳು ನಾವು ಪ್ರೋಗ್ರೆಸ್ ಕಟ್ಟಿವಿ ಆ ತಿಂಗಳದಾಗೂ ಚಲನ್ ಕಟ್ಟಬೇಕು ಬ್ಯಾಂಕಿಗೆ. ಆ ಪ್ರೋಗ್ರೆಸ್ ರಿಪೋರ್ಟ್ ಇಲ್ಲ ಇವ್ರ ಕಡೆ. ಆಮೇಲೆ ಬ್ಯಾಂಕ್ ಚಲನ್ ಇಲ್ಲ. ಆಮೇಲೆ ಥೀಸಸ್ ನಾವು ಸಬ್ಮಿಷನ್ ಮಾಡಬೇಕಾದ್ರೆ ಬಿಫೋರ್ 6 ತಿಂಗಳ ಕೋಲೆಕಮ್ ಅಂತೇಳಿ ಮಾಡ್ಕೊಳ್ತೀವಿ ನಾವು. ಕೋಲೆಕಮ್, ಆ ಕೋಲೆಕಮ್ದು ಇಲ್ಲ ಇವ್ರ ಕಡೆ. ಕೋಲೆಕಮ್ಮಿಗೆ ಚಲನ್ ಇರ್ತದ, ಕೋಲೆಕಮ್ ಇರ್ತದ, ಯಾವುದೇ ಒಂದು PPT ಇಲ್ಲ ಇವ್ರದ್ದು. ಆಮೇಲೆ ಕೊನೆಯ ಹಂತದಲ್ಲಿ PhD ಥೀಸಸ್ ಸಬ್ಮಿಷನ್ ಮಾಡ್ತಾರೆ ಸರ್ ಯೂನಿವರ್ಸಿಟಿಗೆ. ಸಬ್ಮಿಷನ್ ಮಾಡೋ ಟೈಮ್ ಒಳಗೆ ದುಡ್ಡು ಕಟ್ಟಬೇಕು ನಾವು. ಆ ವಿಶ್ವವಿದ್ಯಾಲಯ ಎಷ್ಟು ಇರ್ತದೋ ಅಷ್ಟು ದುಡ್ಡು ಕಟ್ಟಬೇಕು. ಆ ದುಡ್ಡು ಕಟ್ಟಿದ ಚಾಲನ್ ಇಲ್ಲ.
ಅದಾದ ನಂತರ ಸಬ್ಮಿಷನ್ ಆದ ನಂತರ ಬೇರೆ ಹೊರ ರಾಜ್ಯಗಳಿಗೆ 2 ವಿಶ್ವವಿದ್ಯಾಲಯಕ್ಕೆ ರೆಫ್ರಿಯಾಗಿ ಹೋಗ್ತದೆ ಸರ್ ಥೀಸಸ್. ಆ ರೆಫ್ರಿಗಳ ರಿಪೋರ್ಟ್ ಇಲ್ಲಿ ಇವ್ರ ಕಡೆ, ಆ ರೆಫ್ರಿ ಯಾವಾಗ ಬಂದರು, ವೈವಾ ಯಾವಾಗ ನಡೀತು, ಇವೇನೂ ಇಲ್ಲ ಸರ್. ಆಮೇಲೆ ಥೀಸಸ್ಸೇ ಸಿಗಲ್ಲ, ಥೀಸಸ್ ಸಿಗಲ್ಲ. ಇವ್ರಿಗೆ ಮಾರ್ಗದರ್ಶಕರು ಯಾರು ಅನ್ನೋದು ಗೊತ್ತಿಲ್ಲ. ಆ ವಿಶ್ವವಿದ್ಯಾಲಯದ ವೆಬ್ಸೈಟ್ದಾಗ ನೋಡಿದ್ರು ಇವ್ರದ್ದು ಯಾವುದು ಲಿಸ್ಟ್ ಇರೋಂಗಿಲ್ಲ. ಹಾಂ, ಶೋಧಗಂಗಾ ಅಂತೇಳಿ ಎಷ್ಟು ಫಾರ್ ಎಕ್ಸಾಂಪಲ್ ಎಲ್ಲಿಂದ ಇವ್ರು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದಾರ, ಎಷ್ಟು ಒರಿಜಿನಲ್ ಇದೆ, ಎಷ್ಟು ಡೂಪ್ಲಿಕೇಟ್ ಇದೆ ಅನ್ನುವಂಥದ್ದು ಶೋಧಗಂಗಾದಾಗ ಗೊತ್ತಾಗ್ತದೆ. ಆ ಶೋಧಗಂಗಾನೂ ಇವ್ರ ಕಡೆ ಇಲ್ಲ. ಇಷ್ಟೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಇವರು ಡೂಪ್ಲಿಕೇಟ್ PhD, ಫೇಕ್ ಸರ್ಟಿಫಿಕೇಟ್ ಅನ್ನುವಂಥದ್ದು ನಾವೇ ಫೈಂಡ್ ಔಟ್ ಮಾಡಿದ್ದೀವಿ. ಇದನ್ನು ಸರ್ಕಾರನೇ ಕ್ರಮವನ್ನು ತೆಗೆದುಕೊಳ್ಬೇಕು. ಇಷ್ಟೇ ನಾವು ಯಾವಾಗಂದ್ರೆ ಸರ್ ನಮ್ಮ ಜೊತೆ ಇನ್ ಸರ್ವಿಸ್ದಾಗ ಇರ್ತಾರೆ ಸರ್, ಇದ್ದೇ ಅವ್ರು ಇಲ್ಲ ಅವ್ರ ಬಂದು ಪೇಪರ್ನ ಹೆಸರು ಬಂದ್ಬಿಡ್ತಾರೆ ಡಾಕ್ಟರೇಟ್ ಪದವಿ ತಗೊಂಡು, ಅವಾಗ ಗೊತ್ತಾಗ್ತದೆ ನಮ್ದು PhD ನಡೆದ ಅಂತೇಳಿ. ನಮ್ಮ ಸರ್ವಿಸ್ ನಮ್ಮ ಜೊತೆಗೆ ಇದ್ದೇ ಎಲ್ಲಿ ತಂದರು. ಮತ್ತು ಈಗ ಕಾಲಕ್ಕೆ PhD ಮುಗಿಸ್ತಾರೆ, ಸ್ಯಾಲ್ರಿ ತಗೋತಾರೆ, ಎಕ್ಸ್ಪೀರಿಯನ್ಸ್ ಆಗ್ತಾರೆ, 3 ಎಟ್ ಎ ಟೈಮೇ ಅಪ್ಲಿಕೇಬಲ್ ಆಗ್ತದೆ ಸರ್. ಹಾಗಾದ್ರೆ ಮತ್ತೆ ಇದ್ರ ಕ್ರಮ ಏನು? ಸರ್ಕಾರ ಇದ್ರ ಮತ್ತೆ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸ್ಬೇಕಂತ ನಮ್ಮದು ಆಗ್ರಹ ಇದೆ ಸರ್.